ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇವತ್ತು ವಿಧಾನಸಭೆಯಲ್ಲಿ ತೀವ್ರ ವಿರೋಧದ ನಡುವೆಯೇ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ ಆಗಿದೆ. ಸರ್ಕಾರದ ನಡೆಗೆ ಬಿಜೆಪಿ ಬಹಳ ಆಕ್ರೋಶವನ್ನ ನಿರೀಕ್ಷೆಯಂತೆ ಹೊರಹಾಕ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಕಲಾಪದಲ್ಲೇ ವಿಧೇಯಕದ ಪ್ರತಿಗಳನ್ನ ಹರಿದು ಹಾಕಿದ್ರು. ಹಾಗಾದ್ರೆ ಈ ಬಿಲ್ ಕಾನೂನಾಗಿ ಬಂದಂತ ನಂತರದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಎಚ್ಚರವನ್ನ ವಹಿಸಬೇಕಾಗುತ್ತೆ, ಹೇಗೆ ನಾಲ್ಗೆ ಮೇಲೆ ಹಿಡಿತಾ ಇರಬೇಕಾಗುತ್ತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ, ಬಿಜೆಪಿ ಆಕ್ರೋಶ. 20% ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವನೆ ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಿ ವಿಪಕ್ಷ ನಾಯಕ ಅಶೋಕ್ ಕೆಂಡ. ಸಚಿವ ಬೈರತಿ ಸುರೇಶ್ ಬೆಂಕಿ ಮಾತಿಗೆ ಸದನದಲ್ಲೇ ವಿಪಕ್ಷಗಳ ಕೋಲಾಹಲ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಪರಿಷತ್ನಲ್ಲಿ ವಿಧೇಯಕವನ್ನ ಸೋಲಿಸಲು ವಿಪಕ್ಷಗಳ ಒಗ್ಗಟ್ಟಿನ ಮಂತ್ರ. ಬಿಜೆಪಿಯನ್ನ ಬಗ್ಬಡಿಬೇಕು, ಜೆಡಿಎಸ್ ಅನ್ನ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಬಿಲ್ ಹರಿದು ಆಕ್ರೋಶ, ಸದನದ ಬಾವಿಗಿಳಿದ ಪ್ರತಿಭಟನೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರೋ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣ ವಿಧೇಯಕ ಸೃಷ್ಟಿಸಿದ ಕಾಳಗ ಇದು. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರೆತಿದೆ. ಹೌದು, ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೇ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಅಂಗೀಕಾರವಾಗಿದೆ. ವಿಪಕ್ಷಗಳ ಆಕ್ರೋಶ ಎಷ್ಟಿತ್ತಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ನ ಪ್ರತಿ ಹರಿದು ಬಿಸಾಕಿದ್ದಾರೆ. ವಿಧೇಯಕದ ಮೇಲಿನ ಚರ್ಚೆಯ ವೇಳೆ ಮೊದಲು ಮಾತನಾಡಿದ್ದ ಪರಮೇಶ್ವರ್ ವಿಧೇಯಕವನ್ನ ಸಮರ್ಥಿಸಿಕೊಂಡ್ರು. ಸಮಾಜದಲ್ಲಿ ದ್ವೇಷ ಭಾಷಣಗಳಿಂದ ವ್ಯಕ್ತಿಗಳ ನಡುವೆ, ಸಮುದಾಯಗಳ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗ್ತಿದೆ ಅಂತ ಹೇಳಿದ್ರು. ಇಡೀ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. ಅಂದರೆ ಹೇಟ್ ಕ್ರೈಮ್ ಅಂದ್ರೇನು, ವೈ ಇಸ್ ದಿಸ್ ಬಿಲ್, ಹೇಟ್ ಕ್ರೈಮ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡಬೇಕಲ್ಲ. ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟಿಂಗ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ ಹೋಗಿ ಒಬ್ಬನ ಕೊಂದ್ಬಿಡ್ಬೇಕು, ಇಡೀ ಸಮುದಾಯವನ್ನು, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂತ ಮಾತುಗಳು, ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ದೇಶದ ಯಾವುದೇ ಕಾನೂನು ತಜ್ಞರಿಗೆ ಬರದ ಆಲೋಚನೆ ಪರಮೇಶ್ವರ್ ಅವರಿಗೆ ಯಾಕೆ ಬಂತವು? ನಿಮ್ಮನ್ನ ನಾವು ಹೃದಯವಂತರು ಅಂತ ಅಂದ್ಕೊಂಡಿದ್ದೀವಿ, ಆದ್ರೆ ಇದು ಹೃದಯ ಹಿಂಡುವ ವಿಧೇಯಕ ಅಂದ್ರು. ಅಷ್ಟೇ ಅಲ್ಲ, ಈ ಬಿಲ್ನಿಂದ ಪೊಲೀಸರು ಹಿಟ್ಲರ್ಗಳಾಗಿ ಬಿಡ್ತಾರೆ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋ ಬಿಲ್ ಅಂತ ಆರೋಪಿಸಿದ್ರು. ಯಾವುದೇ ಕಾನೂನು ತಜ್ಞರಿಗೆ ಬರೆದಂತ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಆಲೋಚನೆ ನಮ್ಮ ಡಾಕ್ಟರ್ಗೆ ಯಾಕೆ ಬಂತು? ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ. ನೀವು ಹೃದಯವನ್ನ ಹಿಂಡುವಂಥದ್ದು, ನೀವು ತಂದಿರೋ ಅಂತ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ, ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಇದು ಅಷ್ಟೇ, ಈ ಬೇಲೆ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್ ಗೋ ಟು ಜೈಲ್ ಬಿಲ್. ಎಮರ್ಜೆನ್ಸಿ ತಂದವರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ ಇದೆ. ಇನ್ನು ಇದೇ ಚರ್ಚೆಯ ವೇಳೆ ಬೈರತಿ ಸುರೇಶ್, ಬಿಜೆಪಿ ನಾಯಕರು ಕರಾವಳಿಗೆ ಬೆಂಕಿ ಹಚ್ಚಿದ್ರು ಅನ್ನೋ ಮಾತಾಡಿದ್ರು. ಈ ಮಾತಿಗೆ ಕೆರಳಿದ ಕರಾವಳಿ ಸಚಿವರು ಬೈರತಿ ಮೇಲೆ ಮುಗಿಬಿದ್ರು. ಆಗ ಸದನದಲ್ಲಿ ದೊಡ್ಡ ಕೋಲಾಹಲವೇ ಆಯ್ತು. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬೆಂಕಿ ಹಾಕಕ್ಕೆ ಹೊರಟೋದಷ್ಟೇ ನೀವೆಲ್ಲ. ಇಲ್ಲ
ಇಷ್ಟೆಲ್ಲ ಗದ್ದಲದ ನಡುವೆ ಸ್ಪೀಕರ್ ವಿಧೇಯಕವನ್ನ ಅಂಗೀಕರಿಸಿದ್ರು. ಈ ವೇಳೆ ಸದನದ ಬಾವಿಗಿಳಿದ ವಿಪಕ್ಷಗಳ ಸದಸ್ಯರು ಬಿಲ್ ಪ್ರತಿ ಹರಿದು ಬಿಸಾಕಿದ್ರು. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಮಧ್ಯಾಹ್ನ ಮತ್ತೆ ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದವು. ಈ ವೇಳೆ ಮಾತನಾಡಿದ ಯತ್ನಾಳ್, ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿ ತಂದಿರೋ ವಿಧೇಯಕ ಅಂದ್ರು. ಇದೊಂದು ವರ್ಗದ ನಾಯಕರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಬಿಲ್ಲು. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನದಾತ್ಮಕವಾಗಿ ಇವತ್ತು ಮಾತಾಡ್ತಾರೆ, ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡಿದೇ ಪಾರ್ಲಿಮೆಂಟ್ನಲ್ಲಿ ನಾವು ಸಂವಿಧಾನ ಈ ಸರ್ಕಾರ ಇದ್ದರೆ ಸಂವಿಧಾನ ಹೋಗಿ ಮುಗಿಸ್ಬಿಡ್ತಾರೆ ಅಂತೇಳಿ. ಆದರೆ ಇವತ್ತು ನಡೆದಂಥದ್ದು ನೋಡಿಬಿಟ್ರೆ ನಮಗೆ ಚರ್ಚೆಗೂ ಅವಕಾಶ ಕೊಡಿ ಇರಲಾರ್ದೇ ನಮ್ಮದು ಏನೇನು ಭಾವನೆಗಳೇನದಾವೆ, ಯಾವ ಕಾರಣದಿಂದ ದ್ವೇಷ ಭಾಷಣಗಳು ಪ್ರಾರಂಭ ಆದವು ಅನ್ನೋಂಥ ವಿಚಾರನ ಇಟ್ಕೊಂಡು ದಯವಿಟ್ಟು ತಾವು ತಕ್ಷಣ ವೆಲ್ಲಿಗೆ ಹೋಗೋದು ತಕ್ಷಣ ತಾವು ಬಿಲ್ ಇದನ್ನು ಮಾಡ್ತಾ ಇರೋದು ಇದು ತಮ್ಮ ಒಂದು ಗೌರವಕ್ಕೂ ಚ್ಯುತಿ ಆಗ್ತದೆ. ಬಳಿಕ ಮತ್ತಷ್ಟು ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಆಗ ಸ್ಪೀಕರ್ ಯುಟಿ ಖಾದರ್ ಬಿಜೆಪಿ ನಾಯಕರ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ರು. ಆದರೆ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡುವ ಬಗ್ಗೆ ನಿರಾಕರಿಸಲಾಯಿತು. ಸದನ ಶುರುವಾದ ಬಳಿಕ ವಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಸದನ ಸಮಿತಿಗೆ ಒಪ್ಪಿಸಲು ಆಗ್ರಹಿಸಿದ್ರು. ಸ್ಪೀಕರ್ ಒಪ್ಪದೇ ಇದ್ದಾಗ ಪ್ರತಿಪಕ್ಷ ಸದಸ್ಯರು ಕೊನೆಗೆ ಸ್ಪೀಕರ್ ಒನ್ ಸೈಡ್ ಎಂದು ಘೋಷಣೆ ಕೂಗುತ್ತಾ ಸಭಾತ್ಯಾಗ ಮಾಡಿದ್ರು. ಇವರ ಉದ್ದೇಶ ಬಿಜೆಪಿಯನ್ನ ಬಗ್ಬಡಿಬೇಕು, JDS ಅನ್ನ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಅದು ಬಿಟ್ಟು ಏಕಾಏಕಿ ಮಾಡಿದ್ದಾರೆ ಅಂದ್ರೆ ಮತ್ತೆ ದೌರ್ಜನ್ಯ, ಮತ್ತೆ ಗೂಂಡಾಗಿ, ಮತ್ತೆ ಎಮರ್ಜೆನ್ಸಿಯ ನೆನಪುಗಳು. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇದು ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಹೇಟ್ ಅಪೋಸಿಷನ್ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಬಿಜೆಪಿಯವರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ನಾವೆಲ್ಲೋ ಬಿಜೆಪಿಯವರು ಅಂತ ಹೇಳಿಲ್ಲ, ಹೀಗಿದ್ರು ಇವರಿಗೆ ಯಾಕೆ ಆತಂಕ, ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿಯವರು ಹೆಗಲು ಮುಟ್ಟಿ ನೋಡಿಕೊಳ್ಳೋದೇಕೆ ಎಂದಿದ್ದಾರೆ. ಬಿಜೆಪಿನಲ್ಲಿ ಆತಂಕ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ, ಅವ್ರ ಸಂಘಟನೆಗಳು ಏನಾದರೂ ಮಾಡ್ತಾ ಇದ್ದಾರಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು? ನಾವೆಲ್ಲಾದ್ರೂ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದೀವಾ? ಸದ್ಯ ವಿಧಾನಸಭೆಯಲ್ಲಿ ಬಿಲ್ ಅಂಗೀಕಾರವಾಗಿದೆ. ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ವಿಧೇಯಕವನ್ನ ತೀವ್ರವಾಗಿ ವಿರೋಧಿಸಲು ವಿಪಕ್ಷಗಳು ಸಜ್ಜಾಗಿವೆ. ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಸಂಖ್ಯೆ ಸಮಬಲ ಇದೆ. ಒಂದ್ ವೇಳೆ ವಿಧೇಯಕವನ್ನ ಮತಕ್ಕೆ ಹಾಕಿದ್ರೆ ಪರಿಷತ್ನಲ್ಲಿ ಸೋಲಿಸಲು ವಿಪಕ್ಷ ಪ್ಲಾನ್ ಮಾಡ್ತಿದೆ. ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಳಗಾವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.